ಈ ಸೀಕ್ರೆಟ್ನ ನಾವು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಮ್ಮ ಲೈಫು ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಆಸ್ಕ್, ಅಂದರೆ ಕೇಳೋದು. ನಮಗೆ ನಿಜವಾಗ್ಲೂ ಜೀವನದಲ್ಲಿ ಏನು ಬೇಕು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ಅದು ಸುಂದರವಾಗಿರುವಂಥ ಮನೆ ಇರ್ಬೋದು, ಅಥವಾ ಒಂದು ಬ್ಯೂಟಿಫುಲ್ ಲೈಫ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮಗೆ ಒಂದು ವರ್ಕ್ ಆಗಿರ್ಬೋದು, ಅಥವಾ ಮುಂದೆ ನಿಮ್ಗೆ ಏನು ಬೇಕೋ ಅದನ್ನು ಕ್ಲಿಯರಾಗಿ ನೀವು ಕೇಳ್ಕೋಬೇಕು ಫಸ್ಟು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಬಿಲೀವ್, ಅಂದರೆ ನಂಬೋದು. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ತೀನಿ ನಾನು. ನಾವು ಕೇಳಿದ್ದು ನಮಗೆ ಈಗಾಗಲೇ ಸಿಕ್ಬಿಟ್ಟಿದೆ ಅನ್ನೋ ಅಂಥ ಅಚಲವಾಗಿರೋ ಅಂಥ ಟ್ರಸ್ಟು ನಮ್ಮಲ್ಲಿ ಇರಬೇಕು. ಯಾವುದೇ ರೀತಿ ಸಂಶಯಕ್ಕೆ ಇಲ್ಲಿ ಜಾಗ ಇರಬಾರ್ದು. ಆ ನಂಬಿಕೆನೇ ನಮ್ಮ ಕನಸನ್ನು ನನಸಾಗಂಗೆ ಮಾಡೋದು. ಸೊ ಅದಕ್ಕೆ ನಾನು ಹೇಳ್ತಿರೋದು ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್ ಅಂತ. ಯಾಕೆ ಅಂತ ಹೇಳಿದ್ರೆ ನಮಗೆ ಅತಿ ಹೆಚ್ಚು ದುಡ್ಡು ಬೇಕು, ಅಥವಾ ಮನಸ್ಸಿಗೆ ಸಂತೋಷ ಬೇಕು, ನೆಮ್ಮದಿ ಬೇಕು, ಅಥವಾ ಮಕ್ಕಳಿಗೆ ಆರೋಗ್ಯ ಬೇಕು, ಅಥವಾ ಒಂದು ಸುಂದರವಾಗಿರೋ ಮನೆ ಬೇಕು ಅಂತ ಹೇಳಿದ್ರೆ ನೀವು ಆಲ್ರೆಡಿ ಅದರಲ್ಲಿ ಬಾಳ್ತಿದ್ದೀರಾ ಅನ್ನೋ ರೀತಿ ನೀವು ನಂಬಿಕೆಯಿಂದ ಬಿಲೀವ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹೆಂಗೆ ಅಂತ ಹೇಳಿದ್ರೆ ಆ ಕನಸು ಆಲ್ರೆಡಿ ನನಸಾಗ್ಬಿಟ್ಟಿದೆ ಅನ್ನೋ ರೀತಿ ನೀವು ಅಷ್ಟು ಹ್ಯಾಪಿಯಾಗಿರಬೇಕು. ಸೊ ಮೂರನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ರಿಸೀವ್, ಅಂದರೆ ಪಡ್ಕೊಳ್ಳೋದು. ನಿಮ್ಮ ಆಸೆ ಈಡೇರಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತಲ್ಲ, ಅಷ್ಟೇ ಸಂತೋಷವಾಗಿ ನೀವು ಈಗಲೇ ಅನುಭವಿಸ್ಬೇಕು ಜೀವನನ. ಆ ಖುಷಿ ನಮ್ಮ ಭಾವನೆಗಳಲ್ಲಿ ಇದ್ದಾಗ ಮಾತ್ರನೇ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಎಷ್ಟು ಸಿಂಪಲ್ಲಾಗಿದೆ ಅಂತ ಹೇಳಿದ್ರೆ ಆಸ್ಕ್, ಬಿಲೀವ್ ಆ್ಯಂಡ್ ರಿಸೀವ್. ಅಂದರೆ ಕೇಳಬೇಕು, ನಂಬಿಕೆ ಇಟ್ಕೋಬೇಕು, ಅದನ್ನು ಈಸಿಯಾಗಿ ನಾವು